ಎಲ್ಲರಿಗೂ ನಮಸ್ಕಾರ. ನನ್ನ ಚಾಪ್ಟರ್ 2 ಸೆಷನ್ 8ಗೆ ನಮಸ್ಕಾರ. ಎಲ್ಲರಿಗೂ ಸ್ವಾಗತ. ನಮ್ಮ ಹಿಂದಿನ ಸೆಷನ್ನಲ್ಲಿ ನಾವು ನಂಬರ್ ಸಿಸ್ಟಮ್ ಬಗ್ಗೆ ತಿಳ್ಕೊಂಡಿದ್ವಿ. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ನಂಬರ್ ಸಿಸ್ಟಮ್. ನಂಬರ್ ಸಿಸ್ಟಮ್ ಅಂದರೆ ಏನು, ನಂಬರ್ ಸಿಸ್ಟಮಿಂದ ಏನು ಉಪಯೋಗ, ಅದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ನಂಬರ್ ಸಿಸ್ಟಮ್ ಬಗ್ಗೆ ತಿಳ್ಕೊಂಡ್ವಿ. ನಂಬರ್ ಸಿಸ್ಟಮ್ ಅಂದರೆ ಪೊಸಿಷನಲ್ ನಂಬರ್ ಸಿಸ್ಟಮು, ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್ ಅಂತ ತಿಳ್ಕೊಂಡ್ವಿ. ಪೊಸಿಷನಲ್ ನಂಬರ್ ಸಿಸ್ಟಮ್ ಅಂದರೆ ಯಾವುದಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ, ಡೆಸಿಮಲ್ ವ್ಯಾಲ್ಯೂ ಅಥವಾ ಒಂದು ಪೊಸಿಷನಿಂದ ನಾವು ಐಡೆಂಟಿಫೈ ಮಾಡ್ತೀವಿ, ಅದನ್ನು ಪೊಸಿಷನಲ್ ನಂಬರ್ ಸಿಸ್ಟಮ್ ಅಂತೀವಿ. ಅದಕ್ಕೆ ಒಂದು ವ್ಯಾಲ್ಯೂ, ಆ ವ್ಯಾಲ್ಯೂ ಮುಖಾಂತರ ನಾವು ನಂಬರ್ಸ್ನ ಐಡೆಂಟಿಫಿಕೇಷನ್ ಮಾಡ್ತೀವಿ. ಐದರ್ ಬೈನರಿ ನಂಬರ್ ಸಿಸ್ಟಮ್ ಆರ್ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಆರ್ ಡೆಸಿಮಲ್ ನಂಬರ್ ಸಿಸ್ಟಮ್ ಆರ್ ಆಕ್ಟಾಲ್ ನಂಬರ್ ಸಿಸ್ಟಮ್ ಅಂತ ಅದನ್ನು ಭಾಗಿಸಿದ್ದೀವಿ ಅನ್ನೋದನ್ನು ಕೂಡ ನಮ್ಮ ಹಿಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡ್ವಿ. ಮತ್ತು ನಾವು ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್ ಅಂದ್ರೇನು, ನಾನ್ ಪೊಸಿಷನಲ್ ನಂಬರ್ ಸಿಸ್ಟಮ್ ಇಟ್ ವಿಲ್ ಬಿ ರೆಪ್ರೆಸೆಂಟೆಡ್ ಇನ್ ದ ಮ್ಯಾನರ್ ಆಫ್ picture, or it can be represented in the manner of dot, or which doesn't have any value. Only for the representation we will take certain numbers. Those numbers we call as a non-positional number system anta karitivi. So let's understand the positional number system in detail in this session. Decimal number system. Decimal number system is also called as Hindu-Arabic numerals, and the symbols will be start from 0 to 9. ಈ ರ್ಯಾಡಿಕ್ಸ್ ಡೆಸಿಮಲ್ ನಂಬರ್ ಸಿಸ್ಟಮ್ಗೆ ಇಟ್ ವಿಲ್ ಬಿ ರೆಪ್ರೆಸೆಂಟೆಡ್ ಇನ್ ದ ಮ್ಯಾನರ್ ಆಫ್ ಬೇಸ್ 10, ವೇರ್ ವಿ ಕ್ಯಾನ್ ಸ್ಟೋರ್ ಟೋಟಲಿ 10 ನಂಬರ್ಸ್. ದ ನಂಬರ್ಸ್ ವಿಲ್ ಬಿ ಸ್ಟಾರ್ಟ್ ಫ್ರಮ್ 0 to 9. ಮತ್ತು ಈ ನಂಬರ್ಸ್ನ ರೆಪ್ರೆಸೆಂಟೇಷನ್ ಮಾಡುವಾಗ ಇಟ್ ವಿಲ್ ಬಿ ಸ್ಟಾರ್ಟ್ ಫ್ರಮ್ least significant bit to most significant bit. Least significant will be represented in between from the center point, that is 0, and it will be increasing in the manner of to most significant bit, that is 0, plus 1, plus 2, plus 3, like the bit value will be increasing, where in the manner the if you are rising the number from the least significant bit, the number position will varies in the manner of 10 to the power of minus 1, 10 to the power of minus 2, 10 to the power of minus 3. ಅಂದರೆ ಪೊಸಿಷನ್ ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ಗೆ ಇನ್ಕ್ರೀಸ್ ಆಗಬೇಕು, ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಇನ್ಕ್ರೀಸ್ ಆಗಬೇಕಾದ್ರೆ, ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಇನ್ಕ್ರೀಸ್ ಆಗಬೇಕಾದ್ರೆ ಇಟ್ ವಿಲ್ ಬಿ ಇನ್ಕ್ರೀಸ್ ಇನ್ ದ ಪಾಸಿಟಿವ್ ವೇ, ಪಾಸಿಟಿವ್ ರೆಪ್ರೆಸೆಂಟೇಷನ್. ಸೊ ಅದನ್ನು ಪಾಸಿಟಿವ್ ನಂಬರ್ ರೆಪ್ರೆಸೆಂಟೇಷನ್ ಅಂತ ಹೇಳ್ತೀವಿ. ಅದೇ ಥರ ಇಫ್ ಇಟ್ ಈಸ್ increasing in the negative manner, ಅಂದರೆ from right to from left to from center, that is lowest significant bit to the right side increase ಆಗಬೇಕಾದ್ರೆ ಅವಾಗದು it will be not increase, it will be reduce in the position level, and it will be represented in the manner of minus 1, that is 10 to the power of minus 1, 10 to the power of minus 2, 10 to the power of minus 3, 10 to the power of minus 4, ಈ ರೀತಿ ರೆಪ್ರೆಸೆಂಟೇಷನ್ನ ಮಾಡ್ಕೊತೀವಿ. ಅದು ಬಂದು ಅದೇ ಥರ ವೆನ್ ಯು ಕಮ್ ಫಾರ್ ದಿ ಬೈನರಿ ನಂಬರ್ ಸಿಸ್ಟಮ್. ಬೈನರಿ ನಂಬರ್ ಸಿಸ್ಟಮ್ ವೇರ್ ಇಟ್ ವಿಲ್ ಬಿ ಕಂಟೈನ್ ಓನ್ಲಿ 2 digit, ದಟ್ ಈಸ್ ಬೈ ಅಂದ್ರೇನು 2, 2 ಸಂಖ್ಯೆ, ಯಾವ್ದ್ಯಾವುದು 0 ಮತ್ತು 1. ಆ್ಯಂಡ್ ಇಟ್ ವಿಲ್ ಬಿ ನಾಟ್ ಕಾಲ್ಡ್ ಆನ್ ನಂಬರ್, ಇಟ್ ವಿಲ್ ಬಿ ಕಾಲ್ಡ್ ಆಸ್ ಎನ್ ಬಿಟ್, ವಿಚ್ ವಿಲ್ ಬಿ ರೆಪ್ರೆಸೆಂಟೆಡ್ ಇನ್ ಅವರ್ ಸಿಸ್ಟಮ್. ಬಿಟ್ಸ್, ಬೈಟ್, ಅದನ್ನು ರೆಪ್ರೆಸೆಂಟೇಷನ್ ಮಾಡೋದೇ ಬೈನರಿ ನಂಬರ್ ಸಿಸ್ಟಮ್ ಮುಖಾಂತರ. ಸೊ ಬಿಟ್ ಈಸ್ ನಥಿಂಗ್ ಬಟ್ ಆನ್ ಅಬ್ರಿವೇಷನ್ ಫಾರ್ ಬೈನರಿ ಡಿಜಿಟ್. ಆ್ಯಂಡ್ ದ ರ್ಯಾಡಿಕ್ಸ್ ಆರ್ ಬೇಸ್ ಆಫ್ ದಿಸ್ ನಂಬರ್ ಸಿಸ್ಟಮ್ ಈಸ್ represented in the manner of 2. The weightage of this number system is represented by giving the power value 2 to the power of 0, 2 to the power of 1, 2 to the power of 2, 2 to the power of 3. ಅದೇ ಥರ it will be in the positive manner. When you come for the negative representation, it will be represented in the manner of 2 to the power of minus 1, 2 to the power of minus 2, 2 to the power of minus 3. ಈ ರೀತಿ ನಂಬರ್ ಸಿಸ್ಟಮ್ನ ರೆಪ್ರೆಸೆಂಟೇಷನು ಮಾಡ್ಕೊತೀವಿ. ಸೊ ಐದರ್ ಇಟ್ ವಿಲ್ ಬಿ ವೇರೀಸ್ ಫ್ರಮ್ ದ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಟು ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್. ಲೀಸ್ಟ್ ಸಿಗ್ನಿಫಿಕೆಂಟಿಂದ ಮೋಸ್ಟ್ ಸಿಗ್ನಿಫಿಕೆಂಟ್ಗೆ ಇನ್ಕ್ರೀಸ್ ಆಗಬೇಕಾದ್ರೆ ಇಟ್ ವಿಲ್ ಬಿ ಇನ್ ದ ಪಾಸಿಟಿವ್ ಮ್ಯಾನರ್. ಅದೇ ಲೀಸ್ಟ್
ಬಗ್ಗೆ ವೇರಿ ಆಗ್ತಾ ಇದ್ದರೆ ಇಟ್ ವಿಲ್ ಬಿ ಇನ್ ದ ನೆಗೆಟಿವ್ ಮ್ಯಾನರ್. ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಅಂದರೆ ಏನು? ವಿಚ್ ಹ್ಯಾಸ್ ದ ಲೋಯೆಸ್ಟ್ ಪ್ಲೇಸ್ ವ್ಯಾಲ್ಯೂ ಇನ್ ದ ನಂಬರ್, ದಟ್ ಈಸ್ 0. ಅದೇ ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಅಂದರೆ ಯಾವುದು? ವಿಚ್ ವಿಲ್ ಬಿ ದ ಹೈಯೆಸ್ಟ್ ಪ್ಲೇಸ್ ವ್ಯಾಲ್ಯೂ ಇನ್ ದ ನಂಬರ್. Okay, so like this the number representation or the variation of the number will be represented in the manner of LSB as well as MSB. Then terms used in the binary number system ಯಾವ್ದು? ಬೈನರಿ ನಂಬರ್ ಸಿಸ್ಟಮಲ್ಲಿ ನಾವು ಬರೀ 2 ಸಂಖ್ಯೆನ ಬಳಸ್ತೀವಿ, ದಟ್ ಈಸ್ 0 ಆ್ಯಂಡ್ 1. ಆ 0 ಮತ್ತು 1ನ ನಾವೇನಂತ ಕರಿತೀವಿ? ಬಿಟ್ಸ್ ಅಂತೀವಿ. So a bit which also abbreviated as binary digits. A group of 4 bits we call as an nibble. And a group of 8 bits is called as a byte. A group of 16 bit is called as a word, or a 2 bytes is called as equal to 1 word. 16 bits ಅಂದರೆ 8 bits 8 bits ಸೇರಿದರೆ ಒಂದು ವರ್ಡ್ ಆಗುತ್ತೆ. ಇಟ್ಸ್ ನಥಿಂಗ್ ಬಟ್ 2 bytes which is equivalent to 1 word. ಅದೇ ಥರ ಲಾಂಗ್ ವರ್ಡ್ ಅಂದರೆ ಎ ಗ್ರೂಪ್ ಆಫ್ 32 ಬಿಟ್ ಆರ್ ಕಾಲ್ಡ್ ಆಸ್ ಎನ್ ಲಾಂಗ್ ವರ್ಡ್. ಎ ಗ್ರೂಪ್ ಆಫ್ 32 ಬಿಟ್ಸ್, ರಿಮೆಂಬರ್, ಎ ಗ್ರೂಪ್ ಆಫ್ 32 ಬಿಟ್ಸ್ ಈಸ್ ಕಾಲ್ಡ್ ಆಸ್ ಎನ್ ಲಾಂಗ್ ವರ್ಡ್. ಇದರಲ್ಲೂ ಕೂಡ ಅಷ್ಟೇ, ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ವಿಚ್ ಈಸ್ ದ ಲೋಯೆಸ್ಟ್ ಪ್ಲೇಸ್ ವ್ಯಾಲ್ಯೂ ಇನ್ ದ ನಂಬರ್, ಅದನ್ನು ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಅಂತ ಕರಿತೀವಿ. ವಿಚ್ ಆಸ್ ದ ಹೈಯೆಸ್ಟ್ ಪ್ಲೇಸ್ ವ್ಯಾಲ್ಯೂ, ಅದನ್ನು ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಅಂತ ಕರಿತೀವಿ. ನೋಡಿ ಮಕ್ಕಳ, ಮತ್ತೊಂದು ಸರಿ ರಿಪೀಟ್ ಮಾಡ್ತೀನಿ. ದೇರ್ ಆರ್ ಸರ್ಟನ್ ಟರ್ಮ್ಸ್ ವಿಚ್ ವಿ ಯೂಸ್ಡ್ ಇನ್ ದ ಬೈನರಿ ನಂಬರ್ ಸಿಸ್ಟಮ್ ವಿಚ್ ಈಸ್ ನಥಿಂಗ್ ಬಟ್ 0 ಆ್ಯಂಡ್ 1. 0 and 1 are represented in the manner of bits. Bit is an abbreviation for binary digit. A group of 4 bits is called as a nibble. A group of 4 bits is called as a nibble, wherein the group of 8 bits is called as a byte. ಅದೇ ಥರ a group of 16 bits is called as a word. 2 bytesನ ನಾವು ಕೂಡಿದ್ರೆ ಒಂದು ವರ್ಡ್ ಆಗುತ್ತೆ. ಸೊ ಬಿಟ್ ಅಂದರೆ ಇಟ್ ಈಸ್ ಆ್ಯನ್ ಬೈನರಿ ಡಿಜಿಟ್. ನಿಬ್ಬಲ್ ಅಂದರೆ 4 ಬಿಟ್ನ ಕೂಡಿದ್ರೆ ಅದನ್ನು ನಿಬ್ಬಲ್ ಅಂತೀವಿ. 8 ಬಿಟ್ನ ಕೂಡಿದ್ರೆ ಒಂದು ಬೈಟು. 2 ಬೈಟು ಅಂದರೆ ಒನ್ ಬೈಟ್ ಈಸ್ ಈಕ್ವಲ್ ಟು 8 ಬಿಟ್. 2 ಬೈಟ್ಸ್ ಮೀನ್ಸ್ 16 ಬಿಟ್. ಅವೆರಡೂ ಕೂಡಿದ್ರೆ ಇಟ್ಸ್ ಲೈಕ್ ಎ ವರ್ಡ್. ಸೊ ಲಾಂಗ್ ವರ್ಡ್ ಅಂದರೆ ಡಬಲ್ ಆಫ್ ದಿ ವರ್ಡ್, that is 32 bits. 32 bits is called as a long word. So least significant bit andrenu, which has the lowest place value in the number. Most significant bit is nothing but the highest place value in the number. Octal number system andrenu, the symbols which will be used in the number system which is called as an octal number system, where it will be represented in the manner of 0 to 7. ಸೊ ಟೋಟಲ್ಲು 8 ನಂಬರ್ ಇರುವಂಥ ನಂಬರ್ ಸಿಸ್ಟಮ್ನ ಆಕ್ಟಲ್ ನಂಬರ್ ಸಿಸ್ಟಮ್ ಅಂತ ಕರಿತೀವಿ. ಅದರಲ್ಲಿ ಸಂಖ್ಯೆ 0ಇಂದ ಸ್ಟಾರ್ಟ್ ಆಗಿ 7ವರೆಗೆ ಇರುತ್ತೆ. ದಟ್ ಈಸ್ 0, 1, 2, 3, 4, 5, 6, 7. ಸೊ ಟೋಟಲ್ ಎಷ್ಟು ಸಂಖ್ಯೆ ಆಯಿತು? 8 ಸಂಖ್ಯೆ ಇದೆ. ಸೊ ಹಂಗಾಗಿ ಇಟ್ ಈಸ್ ಆನ್ ಆಕ್ಟಲ್ ನಂಬರ್ ಸಿಸ್ಟಮ್ ವೇರ್ ದ ಬೇಸ್ ಈಸ್ ರೆಪ್ರೆಸೆಂಟೆಡ್ ಇನ್ ದ ಮ್ಯಾನರ್ ಆಫ್ 8. And the weightage of the binary octal number system is represented in the manner of 8 to the power of 0, 8 to the power of 1, 8 to the power of 2, 8 to the power of 3. This will be increases from least significant to most significant bit, and it will be reduced in the lower bit manner, that is -1, 8 to the power of -1, 8 to the power of -2, 8 to the power of -3. Like this, the bit representation will be vary in octal number system. When you come for the hexadecimal number system, hexadecimal number system is this number system where total we contain 16 digit, that is total start from 0 to 16. So where you can see the number 10, instead of writing 10 we will use an alphabet A, and instead of writing 11 we use an alphabet B. Instead of writing 12 we use alphabet C. Instead of using 13 we use alphabet D. Instead of using 14 we use an alphabet E, and 15 we use F. Like this, the symbols will be used in hexadecimal number system. Total numbers is nothing but
16 numbers, and it starts from 0 to 15. The radix or base of the number system is 16, where the weighted structure will be represented in the manner of least significant to most significant manner, that is from 16 to the power of 0, 16 to the power of 1, 16 to the power of 2, 16 to the power of 3. Like this, the increasing positive manner will be in the most significant bit, which will be reduces in the manner of 16 to the power of minus 1, 16 to the power of minus 2, 16 to the power of minus 3. Like this, the representation will be vary according to their representation. Here the most significant will be in increasing order and least significant will be in the decreasing manner. So here the representation of hexadecimal will be represented by a number, by a digit called 16. So now we have in this session we understand decimal number system, which will be represented in the manner of the base is 10 and it contains 10 digits, that is start from 0 to 9, and the base represent radix for that is 10. And here the number representation will start from positive way from these to significant will be 0, 10 to the power of 0, 10 to the power of 1, 10 to the like this in increasing order, and in decreasing in the least significant it will be represented in the manner of 10 to the power of minus 1, 10 to the power of minus 2 and minus 3. So when you come for the binary number system, here the numbers will be represented in the manner of 0 or 1, and each number we call it as a bit. The abbreviated bit is an abbreviated for binary digit. The radix or base number system, where it contains only 2 digits, that is 0 or 1, and here the numbers will be represented in the from least to most significant bit by the representation of 2 to the power of 0, 2 to the power of 1, 2 to the power of 2 in the positive manner, and in the negative it will be represented in the manner of 2 to the power of minus 1, 2 to the power of minus 2, minus 3. In the same manner, the least significant is nothing but lowest place value in the number. Most significant will have the highest place value in the number. And in case of binary number system, it contains bits which we represented in the manner of zeros and 1. A group of bits is nothing but a binary digit. A group of 4 bit is called as a nibble. A group of 8 bit is called as a byte. A group of 16 bits is called as a word, or 2 byte is equal to 1 word. So long word, where a group of 32 bit is called as a long word, and in the least significant bit, most significant bits are those which will be represent the lowest place value in the number, and the most significant bit is nothing but the highest place value in the number. Octal number system, which will be represented in the manner of 0 to 7, where it contains totally 8 digits. So we call it as an octal number system, and the base value for the octal number system is represented in the manner of 8, and here the least significant weighted structure will be represented in the manner of 8 to the power of 0, 8 to the power of 1, 8 to the power of 2. In the positive way it will be increases from least to most significant. If it is going for least significant, it will in the manner of 8 to the power of minus 1, 8 to the power of minus 2, 8 to the power of minus 3. When you come for the hexadecimal number system, it hexa means 16. So here total it contains 15 digits, where the numbers start from 0 to 15, but here only 0 to 9 decimal numbers will be represented, where after 9 the 10 will be represented in the manner of a letter A, and 11 will be represented in the manner of B, 12 will be represented by a letter using C, and 13 D, 14 E, 15 F. And the radix and base of this number system is 16, and the weighted structure of this number system will be varies from least significant to most significant digit, that is 16 to the power of 0, 16 to the power of 1, 16 to the power of 2, 16 to the power of 3. Like this, it will be increasing manner, which we call as the least significant bit. It is the most least significant to most significant bit. In case of least significant, the bit will be reduced as 16 to the power of minus 1, 16 to the power of minus 2, 16 to the power of minus 3. So like this, the number system will be represented. In our next session, we solve certain problems on our number system. Hope you have understand. Thank you.